ಎಲ್ರಿಗೂ ನಾನು ತನ್ಮಯ್ನ ಯಾಕೆ ಕರ್ಸಿದ್ದೀನಿ ಅಂತ ಗೊಂದಲ ಇರಬಹುದು. ಅದಕ್ಕೆ ಕಾರಣ ಏನು ಅಂತ ಇವಾಗ ಹೇಳ್ತೀನಿ. ತನ್ಮಯ್ ನಮ್ಮ ಫುಡ್ ಪ್ರಾಡಕ್ಟ್ಸ್ಗೆ ಇನ್ವೆಸ್ಟರ್ ಆಗಿ ಬಂದ್ರು. ನೆನ್ನೆನೇ ಇವ್ರನ್ನ ಮೀಟ್ ಮಾಡಿದ್ದು. ಇವ್ರ ಜೊತೆ ಮಾತಾಡ್ತಾ ಇವ್ರ ಮನೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಸ್ಟೇಟಸ್, ತನ್ಮಯ್ ಮಾತಾಡೋ ರೀತಿ ಎಲ್ಲ ಇಷ್ಟ ಆಯ್ತು. ಹಾಗೆ ಇವ್ರಿಗೆ ಹುಡುಗಿ ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾದಾಗ ನನ್ಗೆ ತಕ್ಷಣ ಇಶಾನಿ ನೆನ್ಪಾದ್ಲು. ಅದಕ್ಕೆ ನಮ್ ಇಶಾನಿನ್ ಒಂದ್ಸರಿ ತನ್ಮಯ್ ನೋಡ್ಲಿ ಅಂತ ಮನೆಗ್ ಬರೋದಕ್ಕೆ ಹೇಳ್ದೆ. ಅತ್ತೆ, ನಿಮಗ್ ವಿಷಯ ಹೇಳ್ದೆ ಕರ್ಕೊಂಡ್ ಬಂದ್ಬಿಟ್ಟೆ. ಐ ಆಮ್ ಸಾರಿ. ಅಕ್ಕ ಇದ್ದಕ್ಕಿದ್ದಂಗೆ ಈಶಾನಿಗ್ ಮದ್ವೆ ಮಾಡ್ಸಕ್ ಯಾಕೆ ಹೊರಟಿದ್ದಾಳೆ? ಭವಾನಿ, ಈ ಥರದ ವಿಚಾರನೆಲ್ಲ ಯಾರಿಗೂ ಮನೇಲಿ ಹೇಳದೆ ಮಾಡ್ತಾರ? ಮನೇಲಿ ದೊಡ್ಡೋರ್ ಜೊತೆ ಮಾತಾಡಿ ಇದನ್ನೆಲ್ಲ ಮಾಡ್ಬೇಕಲ್ವಾ? ಇದ್ರಲ್ಲಿ ತಪ್ಪೇನಿದೆ ಅಥರ್ವ? ಬಿಸ್ನೆಸ್ ಜೊತೆ ಮದ್ವೆ ಮಾತುಕತೆ ಕೂಡ ಆದ್ರೆ ಅದ್ರಲ್ಲಿ ತಪ್ಪೇನು? ನೀವೇನ್ ಹೇಳ್ತೀರಾತೆ? ನೀನ್ ಕರ್ಕೊಂಡ್ ಬಂದಿದ್ದು ಒಳ್ಳೇದೇ ಆಯ್ತು. ಈ ಭವಾನಿ ಆಡ್ತಾ ಇರೋದ್ ನೋಡಿದ್ರೆ ನಿಧಾನಕ್ಕೆ ವಸುಂಧರಾ ಜಾಗ ತಗೊಳ್ಳೋ ಪ್ಲಾನ್ ಇದೆ ಅನ್ಸತ್ತೆ. ತನ್ಮಯ್, ನಿನ್ ಪೇರೆಂಟ್ಸು ಬೆಂಗಳೂರಲ್ಲೇ ಸೆಟ್ಲ್ ಆಗಿದಾರಾ? ಹಾ, ಹೌದು. ಆದರೆ ಅಪ್ಪ ಅಮ್ಮ ಬಿಸ್ನೆಸ್ ಟ್ರಿಪ್ ಜಾಸ್ತಿ. ಬ್ಯಾಂಗ್ಳೂರಲ್ಲಿರೋ ಅಷ್ಟು ಕಂಪನಿ ಜವಾಬ್ದಾರಿ ನನಗೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೊಸದಾಗಿ ಯಾರೋ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೂ ಇನ್ವೆಸ್ಟ್ ಮಾಡ್ತೀನಿ. ನನಗೆ ಮೊದಲು ಲೋಕಲ್ ಕಂಪ್ನಿ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಕೊಳ್ಳೋದು ಮುಖ್ಯ. ಗುಡ್. ನಾನು ವಸುಂಧರಾ ಮೇಡಮ್ ಹೆಸರು ಕೇಳಿದ್ದಕ್ಕೆ ಭವಾನಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದು. ಅದು ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಬಿಸ್ನೆಸ್ ವಿಷಯ ನಿನ್ನೆನೆ ಓಕೆ ಆಯ್ತು. ಈಗೇನಿದ್ರು ಇಶಾನಿ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡ್ಬೇಕು. ನೀನ್ ಯಾರೇ ನನ್ ಪರ್ಸನಲ್ ಲೈಫ್ ತಲೆ ಹಾಕಕ್ಕೆ? ನಾನ್ ವಿರಾಟ್ನ ಲವ್ ಮಾಡ್ತಿರೋದ್ ನಿನಗ್ ಗೊತ್ತಿಲ್ವಾ? ಮಿಸಸ್ ಭವಾನಿ, ಬಿಸ್ನೆಸ್ ಮೀಟಿಂಗ್ ವಿತ್ ಎ ಬ್ಯೂಟಿಫುಲ್ ಮ್ಯಾರೇಜ್ ಪ್ರಪೋಸಲ್ ನಿನ್ನೆ ಹೇಳ್ದಂಗೆ ಆಯ್ತು. ನನಗೆ ಇಶಾನಿಯವರು ತುಂಬಾ ಇಷ್ಟ ಆದ್ರು. ಅವ್ರು ಹೂ ಅಂದ್ರೆ ನಾನು ಅಮ್ಮ ಅಪ್ಪನ ಜೊತೆ ಇವತ್ತೇ ಮಾತಾಡ್ತೀನಿ. ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ನಾನು ಯಾವ ಥರ ಹುಡುಗನ್ನ ಬಯಸ್ತಾ ಇದ್ನೋ ಅದೇ ಥರ ಹುಡುಗನ್ನ ಕಳ್ಸಿದ್ಯಾ. ಬೇಬಿ, ಹುಡುಗನ್ನ ಸರಿಯಾಗಿ ನೋಡು. ನಿನ್ಗೇನನ್ಸತ್ತೆ ಹೇಳು. ಹೋಗಿ ಹೋಗಿ ಎಲ್ರೂ ಮುಂದೆನೂ ಕೇಳ್ಬೇಕಾ? ಆ ಹುಡುಗಿರ್ಗೆ ಎಲ್ರೂ ಮುಂದೆ ನಾಚಿಕೆ ಆಗಲ್ವಾ ಓಂಕಾರ್? ಹಾಗೆಲ್ಲ ಎಲ್ರೂ ಮುಂದೆ ಒಪಿನಿಯನ್ ಹೇಳಕ್ಕಾಗತ್ತಾ? ಏನೂ ಅರ್ಜೆಂಟ್ ಇಲ್ಲ. ನಿಧಾನಕ್ಕೆ ಇಶಾನಿಯವರು ಅವ್ರ ಅಭಿಪ್ರಾಯನ ತಿಳಿಸ್ಲಿ. ಥ್ಯಾಂಕ್ ಯು ತನ್ಮಯ್ ಅವರೇ. ಮನೇಲೆಲ್ಲ ಮಾತಾಡಿ ನಿಮಗ್ ವಿಷಯ ತಿಳಿಸ್ತೀವಿ. ಯಾ, ಶ್ಯೂರ್. ಐ ವಿಲ್ ಡೆಫಿನೆಟ್ಲಿ ವೇಟ್ ಫಾರ್ ಯುವರ್ ಕಾಲ್. ಬಾಯ್ ಇಶಾನಿ. ಬರ್ತೀನಿ ಮ್ಯಾಮ್. ಸರಿ. ಸಿ ಯು ಆಲ್. ಓಂಕಾರ್, ಬನ್ನಿ, ಕಾರ್ ತನಕ ಬಿಟ್ಟು ಬರೋಣ. ಹಾ, ನಡಿ. ಸಿಂಧು ಅವ್ರೆ, ಅದಕ್ಕೆ ಈ ಮನೆಗೆ ಬಂದ್ಮೇಲೆ ಇವತ್ ವಾವ್ ಅನ್ನೋ ಹಾಗೆ ಮಾಡ್ಬಿಟ್ರು.